ನಮಸ್ಕಾರ ಆತ್ಮೀಯ ವೀಕ್ಷಕರೆಲ್ಲರಿಗೂ ಕೂಡ ನಿಮ್ಮ ಮಿತ್ರ ಕಮಲಾಕರ್ ಭಟ್ ಮಾಡುವಂತಹ ನಮಸ್ಕಾರಗಳು. ಕರ್ನಾಟಕ ಸರ್ಕಾರ ಈಗಾಗಲೇ ತನ್ನ ಅಧಿಕಾರದ ವ್ಯವಸ್ಥೆಗಳನ್ನು 2.5 ವರ್ಷಗಳ ಕಾಲ ಹೆಚ್ಚು ಕಮ್ಮಿ ಕಳೀತಾ ಇದೆ. ಹಾಗಿದ್ದರೆ ಒಂದು ಮಾತಿತ್ತು, 2 CMಗಳು ವರ್ತಮಾನದ ಮುಖ್ಯಮಂತ್ರಿಗಳಾಗಿರತಕ್ಕಂತಹ ಶ್ರೀಯುತ ಸಿದ್ದರಾಮಯ್ಯನವರು, ತದನಂತರದಲ್ಲಿ DK ಶಿವಕುಮಾರ್ ಈ ರಾಜ್ಯದ ಮುಖ್ಯಮಂತ್ರಿಯಾಗಿ ಅಧಿಕಾರವನ್ನು ಸ್ವೀಕಾರವನ್ನು ಮಾಡ್ತಾರೆ ಅಂತಕ್ಕಂಥದ್ದು ಆರಂಭಿಕ ಹಂತದಲ್ಲಿ ಪ್ರತಿಯೊಬ್ಬರಿಗೂ ಕೂಡ ಅರಿವಿರುವಂತಹ ಸತ್ಯವಾಗಿದೆ, ಅಥವಾ ಮಾಧ್ಯಮಗಳು ಅದನ್ನು ಬಿತ್ತರಿಸಿದ್ದಾವೆ. ಹಾಗಿದ್ದರೂ ಕೂಡ 2026ರ ಈ ಶುಭ ಸಮಯ DK ಶಿವಕುಮಾರ್ ಅವರ ಜೀವನದಲ್ಲಿ ಹೇಗಿದೆ? DK ಶಿವಕುಮಾರ್ ಅವರ ಅಭಿಮಾನಿಗಳು ಅಥವಾ ಅವರ ಕಾರ್ಯಕರ್ತರು ನಮ್ಮ ಸಾಹೇಬರು CM ಆಗ್ತಾರೆ, ನಮ್ಮ ಸಾಹೇಬರು CM ಆಗ್ತಾರೆ ಅಂತಕ್ಕಂತಹ ದೃಷ್ಟಿಯಿಂದ ಒಂದಿಷ್ಟು ಜಾತಕ ಪಕ್ಷಿಯಂತೆ ಪ್ರತಿಯೊಬ್ಬರು ಕೂಡ ಕಾಯ್ತಾ ಇದ್ದಾರೆ. ಹಾಗಿದ್ದರೆ DK ಶಿವಕುಮಾರ್ ಅವರ ಮೇಲೆ ಅಪಾರವಾದಂಥ ಅಭಿಮಾನವನ್ನು ಇಟ್ಟುಕೊಂಡಿರತಕ್ಕಂತಹ ಅವರ ಸಂಖ್ಯೆ ಕೂಡ ಕಡಿಮೆ ಏನಿಲ್ಲ. ಸಿದ್ದರಾಮಯ್ಯನವರು ಹಿಂದಿನ ಆಡಳಿತದಲ್ಲಿ ಕೊಟ್ಟಂತಹ ಆಡಳಿತವನ್ನು ಈ ಬಾರಿ ಕೊಡಲಿಕ್ಕೆ ಅವರಿಗೆ ಆಗಲಿಲ್ಲ ಅಂತಕ್ಕಂತಹ ಮಾತುಗಳು ಕೂಡ ಬೀದಿಗಳಲ್ಲಿ ನಾವೆಲ್ಲರೂ ಕೂಡ ಕೇಳ್ತಾ ಇರ್ತೇವೆ. ಹಾಗಿದ್ದಾಗ DK ಶಿವಕುಮಾರ್ ಈ ರಾಜ್ಯದ ಮುಖ್ಯಮಂತ್ರಿ ಆದರೆ ಅನೇಕ ಬದಲಾವಣೆಗಳ ಆಗತ್ತೆ ಅಂತಕ್ಕಂಥ ಆಶೋತ್ತರಗಳನ್ನು ಅನೇಕರು ಹೊತ್ತುಕೊಂಡು ಕೂತಿದ್ದಾರೆ. ಹಾಗಿದ್ದರೆ DK ಶಿವಕುಮಾರ್ ಅವರಿಗೆ ವರ್ತಮಾನದ ಸ್ಥಿತಿಮಾನಗಳು ಹೇಗಿದೆ ಅನ್ನುವಂಥದ್ದನ್ನು ಗಮನಿಸಿದಾದರೆ, ಅವರ ಜನ್ಮರಾಶಿ ವೃಷಭ. ಜನ್ಮರಾಶಿ ವೃಷಭ ಆಗಿದ್ದರಿಂದ ವರ್ತಮಾನದಲ್ಲಿ ಏಕಾದಶ ಸ್ಥಾನ ಅಂತ ಕರಿತೇವೆ, 11ನೇ ಮನೆ ಅಂತ ಕರಿತೇವೆ. ಯಾರು ಆ ಸ್ಥಾನದಲ್ಲಿ ಕುಳಿತಿರತಕ್ಕಂಥವನು? ಶನಿ ಮಹಾರಾಜ. ಶನಿ ಅಧಿಕಾರವನ್ನು ಕೊಡಬಲ್ಲ, ಶನಿ ಅಧಿಕಾರಗಳನ್ನು ಕಿತ್ತುಕೊಳ್ಳಬಲ್ಲ. ದ್ವಿತೀಯದ ಗುರು, 2ನೇ ಸ್ಥಾನದಲ್ಲಿ ಇರತಕ್ಕಂಥ ಗುರು ಕೂಡ ಅವರಿಗೆ ಪ್ರಬಲವಾದಂಥ ಅಂಶಗಳನ್ನು ನೀಡಿದ್ದಾನೆ. ಎಷ್ಟೇ ಜನ ಯಾವ್ಯಾವುದೋ ರೀತಿಯಾಗಿರ್ತಕ್ಕಂಥ ಹುನ್ನಾರಗಳನ್ನು ಮಾಡಿದರೂ ಕೂಡ, ಅಂದರೆ DK ಶಿವಕುಮಾರ್ ಅವರನ್ನು ಏನೂ ಕೂಡ ಮಾಡೋಕ್ಕಾಗಿಲ್ಲ. ಕಾರಣಗಳೇನು ಅನ್ನುವುದಕ್ಕೆ ಉತ್ತರವೇ ವೃಷಭ ರಾಶಿ. ಎತ್ತು ಒಂದು ಕಡೆ ಮುಖ ತೆಕ್ಕೊಂಡು ಹೋಯಿತು ಅಂತಾದರೆ ಅದು ಹೋದದ್ದೇ ದಾರಿ ಎನ್ನುವಷ್ಟರ ಮಟ್ಟಕ್ಕೆ ಆ ರಾಶಿಯ ಪ್ರಬಲತೆಗಳಿರುತ್ತೆ. ಆ ರಾಶಿಯ ಪರಿಣಾಮದಿಂದಲೇ ಅವ್ರ ಮೇಲೆ ಬೇರೆ ಬೇರೆ ರೀತಿಯಾಗಿರ್ತಕ್ಕಂಥ ಆರೋಪಗಳನ್ನು ಯಾರ ಮೇಲೆ ಯಾರು ಬೇಕಾದರೂ ಕೂಡ ಮಾಡ್ಬೋದು. ಆರೋಪ ಇಲ್ಲದಿದ್ದಂಥ ವ್ಯಕ್ತಿಗಳು ಯಾರಿದ್ದಾರೆ ಹೇಳಿ? ಎಲ್ಲರ ಮೇಲೂ ಕೂಡ ಆರೋಪಗಳನ್ನು ಮಾಡ್ತಾ ಬರ್ತಾರೆ. ಆದರೆ ಸ್ಕ್ರ್ಯಾಚಿನಿಂದ ಬಂದಿರತಕ್ಕಂಥ ಒಬ್ಬ ವ್ಯಕ್ತಿ ಕರ್ನಾಟಕ ರಾಜ್ಯದ ಬಹುದೊಡ್ಡ ಪಕ್ಷವಾಗಿರತಕ್ಕಂಥ ಕಾಂಗ್ರೆಸ್ಸಿನ ಅಧ್ಯಕ್ಷರಾಗುವುದು ಅಂದ್ರೇನು, ಅಥವಾ ಅನೇಕ ಹುದ್ದೆಗಳನ್ನು ಅಲಂಕರಿಸುವಂಥದ್ದು ಅಂದ್ರೇನು, ಅಥವಾ ರಾಜ್ಯದ DCM ಆಗ್ತಕ್ಕಂಥ ವ್ಯವಸ್ಥೆಗಳಿಗೆ ತಲುಪ್ತಾರೆ ಅಂತಾದರೆ ಅವರ ಪರಿಶ್ರಮ ಮತ್ತು ಜನರ ಮನವನ್ನು ಗೆದ್ದಂತಹ ವ್ಯವಸ್ಥೆಗಳು ಇಲ್ಲಿ ಎಂತಹ ದಡ್ರಿಗೂ ಕೂಡ ಅರ್ಥ ಆಗುತ್ತೆ. ಕಾಂಗ್ರೆಸ್ ಪಕ್ಷದಲ್ಲಿ ಒಂದು ಪರಿಪಾಠವಿತ್ತು, ಯಾರು ಆ ಪಕ್ಷದ ಅಧ್ಯಕ್ಷರಾಗಿರ್ತಾರೋ ಆ ಅಧ್ಯಕ್ಷರಾಗಿರುವಂತಹ ಸಂದರ್ಭದಲ್ಲಿ ರಾಜ್ಯದಲ್ಲಿ ಆ ವರ್ಷ ಅದೇ ಪಕ್ಷ ಬಂದರೆ ಆ ಪಕ್ಷಕ್ಕೆ ಅಧಿಕಾರ ತಂದಂತಹ ವ್ಯಕ್ತಿಯನ್ನು CM ಮಾಡ್ತಕ್ಕಂಥ ಪರಿಪಾಠ ಮೊದಲಿಂದಲೂ ಕೂಡ ಕಾಂಗ್ರೆಸ್ನಲ್ಲಿತ್ತು. ಆದರೆ ಬೇರೆ ಬೇರೆ ಕಾರಣಗಳಿಂದಾಗಿ ಶ್ರೀಯುತ ಸಿದ್ದರಾಮಯ್ಯನವರನ್ನು ಮುಖ್ಯಮಂತ್ರಿಯಾಗಿ ಆಯ್ಕೆ ಮಾಡಿದರು. ಶಾಸಕ ಪರಿಷತ್ತೆಲ್ಲವೂ ಕೂಡ, ಅಂದರೆ ಅವರೆಲ್ಲರೂ ಕೂಡ ಆಯ್ಕೆ ಮಾಡಿರತಕ್ಕಂಥದ್ದು ಸಿದ್ದರಾಮಯ್ಯನವರನ್ನು. ಆದರೆ ಆರಂಭಿಕವಾದಂಥ ದಿನಗಳಲ್ಲಿ 2.5 ವರ್ಷಗಳ ಕಾಲ ಮತ್ತು 2.5 ವರ್ಷಗಳ ಕಾಲ ಅಧಿಕಾರದ ವಿಭಜನೆ ಆಗಿದೆ ಅಂತಕ್ಕಂಥ ಮಾತನ್ನು ನಾವು ಎಲ್ಲರೂ ಕೂಡ ಗಮನಿಸಿದ್ವಿ. ಅದರ ಮುಖಾಂತರವಾಗಿ DCM ವರ್ತಮಾನದಲ್ಲಿ ಆಗಿರ್ತಕ್ಕಂಥ DK ಶಿವಕುಮಾರ್ ಅವರು ಆರಂಭದಲ್ಲಿ ಮುನಿಸನ್ನು ಹೊತ್ತುಕೊಂಡಿರ್ತಕ್ಕಂಥದ್ದು, ಜೊತೆಗೆ ಹೈಕಮಾಂಡನ ಆದೇಶವನ್ನು ಪರಿಪಾಲನೆ ಮಾಡ್ತೇನೆ, ನಾನು ಶಿಸ್ತಿನ ಶಿಪಾಯಿಯಾಗಿ ಪಕ್ಷಕ್ಕೆ ಇದ್ದೇನೆ, ದುಡಿದಿದ್ದೇನೆ ಅಂತಕ್ಕಂಥ ಮಾತುಗಳಿಂದಾಗಿ ಸೈರಣೆಯನ್ನು ತೆಗೆದುಕೊಂಡು ಬಂದರು. ಆದರೆ ಅವರಿಗೆ ನಿಜವಾಗಿ ಕೂಡ ಆ ರೀತಿಯಾದಂಥ ಮಾತುಕತೆಗಳು ನಡೆದಿದ್ದರೆ ನ್ಯಾಯಯುತವಾಗಿ DK ಶಿವಕುಮಾರ್ ಅವರಿಗೆ ಅಧಿಕಾರ ಸಿಕ್ಕಬೇಕು. DK ಶಿವಕುಮಾರ್ ಅವರಿಗೆ ಅಧಿಕಾರವನ್ನು ಕೊಡಬೇಕಾದ್ದು ನಿಜವಾಗಿಯೂ ಕೂಡ ಆ ಪಕ್ಷದ ವರಿಷ್ಠರ ಆದ್ಯ ಕರ್ತವ್ಯ ಆಗಿರುತ್ತೆ. ಹಿಂದೆ ಒಂದು ಸಂದರ್ಭದಲ್ಲಿ ನಿಮಗೆ ಅರಿವಿರ್ಬೋದು, ಯಡಿಯೂರಪ್ಪನವರು ಮತ್ತು ಕುಮಾರಸ್ವಾಮಿ ಇವರಿರುವರು ಕೂಡ ಜಂಟಿಯಾಗಿ ಸರ್ಕಾರವನ್ನು ರಚಿಸಿದಂತಹ ಸಂದರ್ಭದಲ್ಲಿ ಕುಮಾರಸ್ವಾಮಿಯವರು ಮಾಡಿದಂತಹ ಒಂದೇ ಒಂದು ಎಡವಟ್ಟು ಅಥವಾ JDSನವರು ತೆಗೆದುಕೊಂಡಂಥ ಒಂದೇ ಒಂದು ನಿರ್ಧಾರ BJPಯನ್ನು ಅಧಿಕಾರಕ್ಕೆ ತರುವಂತೆ ಮಾಡಿತು. ನಿಮಗೆ ಅರಿವಿರ್ಬೋದು, ಮಾತಿಗೆ ತಪ್ಪಿದ್ರು, ವಚನ ಭ್ರಷ್ಟರು ಅನ್ನುವಂಥ ಮಾತನ್ನು ಆಡಿದರು. ಅದೇ ಮಾತು
ಕಾಂಗ್ರೆಸ್ನಲ್ಲಿ ಡಿ ಕೆ ಶಿವಕುಮಾರ್ ಅವರ ಅಭಿಮಾನಿಗಳು ಮತ್ತು ಅವರ ಏನು ಕಾರ್ಯಕರ್ತರಿದ್ದಾರೋ ಆ ಮಾತನ್ನು ಆಡಬಾರದು ಅಂತಾದರೆ, ಮೊದಲು ಮಾತುಕತೆಗಳು ನಿಜವಾಗಿಯೂ ಕೂಡ ನಡೆದಿತ್ತು ಅಂತಾದರೆ, ವರ್ತಮಾನದಲ್ಲಿ ನ್ಯಾಯಯುತವಾಗಿ ಡಿ ಕೆ ಶಿವಕುಮಾರ್ ಅವರನ್ನ ಈ ರಾಜ್ಯದ ಮುಖ್ಯಮಂತ್ರಿ ಆಗುವಂತಹ ವ್ಯವಸ್ಥೆಗೆ ಹೈಕಮಾಂಡ್ ಮುಂದಾಗಬೇಕು. ಜೊತೆಗೆ ವರ್ತಮಾನದಲ್ಲಿ ಜಾತಕಾದಿಗಳನ್ನು ನೋಡಿದಾಗ ಬಹುದೊಡ್ಡದಾದಂಥ ರಾಜಯೋಗ ಡಿ ಕೆ ಶಿವಕುಮಾರ್ ಅವರ ಜಾತಕದಲ್ಲಿ ಇವತ್ತೂ ಕೂಡ ಕಂಡುಬರುತ್ತೆ. ಜಾತಕದ ಮುಖಾಂತರವಾಗಿ ಅವರಿಗೆ ಸಿ ಎಂ ಆಗ್ತಕ್ಕಂಥ ಯೋಗ ಇದ್ದೇ ಇದೆ ಅಂತಕ್ಕಂಥ ಮಾತನ್ನು ಮತ್ತೊಮ್ಮೆ ದೃಢಪಡಿಸ್ತಾ ಇದ್ದೇನೆ. ಜೊತೆಗೆ ಡಿ ಕೆ ಶಿವಕುಮಾರನ್ನು ಪ್ರತಿಯೊಂದು ಜಾತಿ ವರ್ಗದವರು ಕೂಡ ಅತ್ಯಂತ ಪ್ರೀತಿಪೂರ್ವಕವಾಗಿ ಅವರನ್ನು ಕಾಣ್ತಾರೆ. ಯಾಕೆಂತ ಕೇಳಿದರೆ, ವೈಯಕ್ತಿಕವಾಗಿ ಬೇರೆ ಬೇರೆ ರೀತಿಯಾದಂಥ ಯಾವುದೇ ವ್ಯವಸ್ಥೆಗಳಿದ್ದರೂ ಕೂಡ ಪ್ರತಿಯೊಬ್ಬರನ್ನು ಕೂಡ ಒಂದೇ ರೀತಿಯಲ್ಲಿ ತೆಗೆದುಕೊಂಡು ಹೋಗಬಹುದಾದಂಥ ಅರ್ಹತೆ ಮತ್ತು ಶಕ್ತಿ ಡಿ ಕೆ ಶಿವಕುಮಾರ್ ಅವರಿಗೆ ಇದೆ ಅಂತಕ್ಕಂಥದ್ದು ಜನಸಾಮಾನ್ಯರ ಮಾತಾಗಿದೆ. ಹಾಗಿದ್ದರೆ ಸಿ ಎಂ ಪಟ್ಟ ನಿಶ್ಚಯವ, ಸಿ ಎಂ ಆಗ್ತಾರಾ ಈ ರಾಜ್ಯಕ್ಕೆ ಅನ್ನೋದಕ್ಕೆ 100ಕ್ಕೆ 100ರಷ್ಟು ಪ್ರಮಾಣದಲ್ಲಿ ಡಿ ಕೆ ಶಿವಕುಮಾರ್ ಈ ರಾಜ್ಯದ ಮುಖ್ಯಮಂತ್ರಿಯ ಹುದ್ದೆಯನ್ನು ಏರ್ತಾರೆ ಅಂತಕ್ಕಂಥದ್ರಲ್ಲಿ ಎರಡು ಮಾತಿಲ್ಲ. ಹಾಗಿದ್ದರೆ ಯಾವಾಗ ಆಗಬಹುದು ಅನ್ನುವಂಥ ಪ್ರಶ್ನೆ ಅನೇಕರಲ್ಲಿ ಬರುತ್ತೆ. ವರ್ತಮಾನದಲ್ಲಿ ಕೆಲವು ದಿನಗಳಲ್ಲಿ ಬಡ್ಜೆಟ್ ಕೂಡ ಬರುತ್ತೆ. ಕರ್ನಾಟಕ ರಾಜ್ಯದಲ್ಲಿ ಅತಿ ಹೆಚ್ಚು ಬಜೆಟನ್ನು ಮಂಡಿಸಿದಂತಹ ಕೀರ್ತಿ ಯಾರಿಗಾದರೂ ಕೂಡ ಸಲ್ಲತ್ತೆ ಅಂತಾದರೆ ಅದು ಶ್ರೀಯುತ ಸಿದ್ದರಾಮಯ್ಯನವರಿಗಷ್ಟೇ. ಅವರಷ್ಟು ಬಜೆಟನ್ನು ಮಂಡಿಸಿದಂತಹ ಯಾವುದೇ ಮಂತ್ರಿಗಳು ರಾಜ್ಯದಲ್ಲಿ ಸಿಗಲಿಕ್ಕಿಲ್ಲ. ಈ ಬಜೆಟ್ನ ನಂತರದಲ್ಲಿ ಅನೇಕ ಥರದ ಬದಲಾವಣೆಯ ಪರ್ವಗಳು ಆರಂಭ ಆಗ್ತಕ್ಕಂಥದ್ದಂತೂ ಸತ್ಯವಾಗಿರ್ತಕ್ಕಂಥ ವಿಚಾರ. ಬಜೆಟ್ ನಂತರದಲ್ಲಿ ಆಗುವಂತಹ ಪರಿಣಾಮಗಳು ಡಿ ಕೆ ಶಿವಕುಮಾರ್ ಅವರ ಜೀವನದಲ್ಲಿ ಮಂಗಲದಾಯಿತು ಅಂದರೆ ಒಳ್ಳೆಯ ದಿನವನ್ನು ಅವರ ಪಾಲಿಗೆ ತಂದುಕೊಡುತ್ತೆ. ಸಿಹಿ ವ್ಯವಸ್ಥೆಗಳನ್ನು ರಾಜ್ಯಕ್ಕೆ ಹಂಚಬಹುದಾದಂಥ ವ್ಯವಸ್ಥೆಗಳು, ಸೂಕ್ಷ್ಮವಾಗಿ ನಾವು ಹೇಳಬೇಕಾಗತ್ತೆ. ಕೆಲವು ವಿಚಾರವನ್ನು ದೃಢವಾಗಿ ಗೊತ್ತಿದ್ದರೂ ಕೂಡ ಅನೇಕ ಸಂದರ್ಭದಲ್ಲಿ ಸೂಕ್ಷ್ಮವಾಗಿ ತೆಗೆದುಕೊಂಡು ಹೋಗಬೇಕು. ನಾವೇನೋ ಮಾತಾಡಿದರೆ ಡಿ ಕೆ ಶಿವಕುಮಾರ್ ಇವರಿಗೇನೋ ಸಹಾಯ ಮಾಡಿಬಿಟ್ರೇನೋ ಅಥವಾ ಅವರ ಪರಿಚಯಸ್ಥರು ಇವರಿಗೆ ಸಹಾಯ ಮಾಡಿರಬೇಕು ಆದ್ದರಿಂದ ಮಾತಾಡ್ತಾರೆ ಅಂತ ಕೆಲವರು, ಅಥವಾ ಅವರಿಗೆ ಆಗಲ್ಲ ಅಂತಕ್ಕಂಥ ದೃಷ್ಟಿನಲ್ಲಿ ಮಾತಾಡ್ತಾರೆ ಅಂತ ನಮಗೆ ಅದರ ಅವಶ್ಯಕತೆಯೂ ಇಲ್ಲ, ಅದರ ಅಗತ್ಯವೂ ಇಲ್ಲ. ಇರುವಂಥ ನೇರ ವಿಚಾರವನ್ನು ತೆಗೆದಿಡುವಂತಹ ಪ್ರಯತ್ನವನ್ನು ಅಂದಿನಿಂದ ಹಿಡಿದು ಇಂದಿನ ತನಕ ಕೂಡ ನಾನು ಮಾಡಿಕೊಂಡು ಬಂದಿದ್ದೇನೆ. ಈ 2026ರ ಫೆಬ್ರವರಿಯ ನಂತರದಲ್ಲಿ ಮಾರ್ಚ್ ಆರಂಭಿಕವಾದಂಥ ದಿನಮಾನಗಳಿಂದ ಮೇ ಒಳಭಾಗದಲ್ಲಿ ಡಿ ಕೆ ಶಿವಕುಮಾರ್ ತಮ್ಮ ಪ್ರಬಲವಾದಂಥ ವ್ಯವಸ್ಥೆಗಳನ್ನು ಗಟ್ಟಿಗೊಳಿಸ್ತಾರೆ. ತನ್ಮೂಲಕವಾಗಿ ತಮ್ಮದೇ ಆದಂಥ ಸ್ಥಾನಮಾನವನ್ನು ಇನ್ನಷ್ಟು ಭದ್ರವಾಗಿ ಇರಿಸಿಕೊಳ್ತಾರೆ ಅಂತಕ್ಕಂಥ ಮಾತು ಸ್ಪಷ್ಟವಾಗಿ ಗೋಚರವಾಗ್ತಾ ಇದೆ. ಅಪಾರವಾದಂತಹ ದೇವರನ್ನು ಆರಾಧನೆ ಮಾಡ್ತಕ್ಕಂಥ ವ್ಯಕ್ತಿಯಾಗಿದ್ದಾರೆ. ಭಗವದ್ಗೀತೆ ಕೇಳಿ, ಡಿ ಕೆ ಶಿವಕುಮಾರ್ ಅವರಿಗೆ ಗೊತ್ತಿಲ್ಲ ಅಂತಿಲ್ಲ. ಅನೇಕ ಸಂಸ್ಕೃತ ಶಬ್ದಗಳನ್ನು, ಸಂಸ್ಕೃತ ಮೇಷ್ಟ್ರನ್ನು ಇಟ್ಕೊಂಡು ಅವರ ಮುಖಾಂತರವಾಗಿ ಸಂಸ್ಕೃತವನ್ನು ಅಧ್ಯಯನ ಮಾಡಿದ್ದೇನೆ ಅಂತಕ್ಕಂಥದ್ದನ್ನು ಮಾಧ್ಯಮದಲ್ಲಿ ಹೇಳಿದ್ದನ್ನು ನೀವೂ ಕೂಡ ಗಮನಿಸಿರ್ಬೋದು. ಸಂಸ್ಕಾರಯುತವಾಗಿ ಅಧಿಕಾರ ಆಡಳಿತದಿಂದ ಬಂದಂತಹ ಸಂದರ್ಭದಲ್ಲಿ ಕೆಲವು ಎಡವಟ್ಟುಗಳಾಗ್ತಕ್ಕಂಥದ್ದು ಎಲ್ಲರಲ್ಲೂ ಕೂಡ ಸಹಜವಾಗಿರುತ್ತೆ. ಅದು ಏನೇ ಇದ್ದರೂ ಕೂಡ ಅಪಾರವಾದಂಥ ದೇವರನ್ನು ಅಪಾರವಾಗಿ ನಂಬಿ ತಮ್ಮ ಇಷ್ಟಾರ್ಥಗಳನ್ನು ನೆರವೇರಿಸುವಂತಹ ಶಕ್ತಿಗಾಗಿ ಅನೇಕ ಶಕ್ತಿ ಕೇಂದ್ರಗಳಿಗೆ ಭೇಟಿ ಇದ್ದಂಥ ವ್ಯವಸ್ಥೆಗಳನ್ನು ನಾವು ನೋಡಿದ್ದೀವಿ. ಟೆಂಪಲ್ ರೌಂಡ್ ಶ್ರೀಯುತ ಡಿ ಕೆ ಶಿವಕುಮಾರ್ ಅವರು ಅಂತಕ್ಕಂಥ ಮಾತನ್ನು ಮಾಧ್ಯಮಗಳು ಆಡ್ತವೆ. ಅವರು ದೇವಸ್ಥಾನಕ್ಕೆ ಹೋದರೆ ತಪ್ಪು ಅಲ್ಲವೇ ಅಲ್ಲ. ಕಾರಣಗಳೇನು ಅಂತ ಕೇಳಿದರೆ, ದೇವಸ್ಥಾನಕ್ಕೆ ಹೋಗ್ತಕ್ಕಂಥದ್ದು ಅವರೊಬ್ಬ ಮನುಷ್ಯರು ತಾನೆ. ಆನಂತರದಲ್ಲಿ DCM ಮೊದಲು ಮನುಷ್ಯರು ತಾನೆ. ಆ ಮನುಷ್ಯತ್ವದ ನೆಲೆಗಟ್ಟಿನಲ್ಲಿ ತನ್ನ ವ್ಯವಸ್ಥೆಗಳನ್ನು ಭದ್ರ ಬುನಾದಿಯಾಗಿ ಇಟ್ಟುಕೊಳ್ಳುವಂಥ ವ್ಯವಸ್ಥೆಗಳಿಂದಾಗಿ ಅವರು ದೇವಸ್ಥಾನಕ್ಕೆ ಹೋಗಿದ್ದಾರೆ. ಅಪಾರವಾದಂಥ ದೈವ ಬಲವು ಕೂಡ ಇದೆ. ಜೊತೆಗೆ ಗ್ರಹಚಾರಗಳು ಸ್ವಲ್ಪ ಮಟ್ಟಕ್ಕೆ ಎಡವಟ್ಟ ಇದ್ದರೆ CM ಆದವನು ಸಹಿತ ಏನೂ ಇಲ್ಲಿಗಿದ್ದಂಥ ಸ್ಥಾನಕ್ಕೆ ಬರ್ತಾನೆ, ಏನೂ ಇಲ್ಲಿಗಿದ್ದಂಥವನು CM ಕೂಡ ಆಗ್ತಾನೆ. ಅದರಂತೆಯೇ ವರ್ತಮಾನದಲ್ಲಿ ಒಂದು ಕಡೆಯಿಂದ ದೈವಬಲ, ಇನ್ನೊಂದು ಕಡೆಯಿಂದ ಅವರ ಗ್ರಹಚಾರಗಳು ಮತ್ತು ಜಾತಕದ ವ್ಯವಸ್ಥೆಗಳು ಅತ್ಯುನ್ನತವಾಗಿರತಕ್ಕಂಥ ವ್ಯವಸ್ಥೆಗಳು ಆಗಿರುವುದರಿಂದ ಅವರ ಅಭಿಮಾನಿಗಳು ಅಥವಾ ಕಾರ್ಯಕರ್ತರು ಏನಿದ್ದೀರೋ ಶೀಘ್ರಗತಿಯಲ್ಲಿ ಸಿಹಿಯನ್ನು ಹಂಚಬಹುದಾದಂಥ ದಿನಮಾನಗಳನ್ನು ಅತಿ ಶೀಘ್ರದಲ್ಲಿ ನೀವು ನಿರೀಕ್ಷೆಯನ್ನು ಮಾಡ್ಬೋದು. ಅವರಿಗೆ ಈ ಫೆಬ್ರವರಿಯ ನಂತರ ಮೇ ಒಳಭಾಗದಲ್ಲಿ ಅತ್ಯುನ್ನತವಾದಂಥ ವ್ಯವಸ್ಥೆಗಳು ಅವರಿಗೆ ಸಿಗಬಹುದಾದಂಥ ಸಾಧ್ಯತೆಗಳು ಅಥವಾ ಸಮಾಧಾನವನ್ನು ಪಡೆದುಕೊಳ್ಳುವಂಥ ವ್ಯವಸ್ಥೆಗಳಿದೆ ಅಂತಕ್ಕಂಥ ಮಾತನ್ನು ಕೂಡ ಆಡುತ್ತಾ, ನಿಮ್ಮೆಲ್ಲರ ಸಹಕಾರ, ನಿಮ್ಮೆಲ್ಲರ ಮೆಚ್ಚುಗೆ ಸದಾ ನಮಗೆ ಅಗತ್ಯ. ಖಂಡಿತ ಸ್ಕ್ರೀನಲ್ಲಿ ಕಾಣ್ತಾ ಇರತಕ್ಕಂಥ ನಂಬರಿಗೆ ಸಂಪರ್ಕವನ್ನು ಮಾಡ್ಬೋದು ಅಂತಕ್ಕಂಥ ಮಾತಿನೊಂದಿಗೆ ಈ ಸಂಚಿಕೆಯನ್ನು ಮುಗಿಸೋಣ. ಮತ್ತೊಂದು ಸಂಚಿಕೆಯನ್ನು ಹೊತ್ತು ಮತ್ತೆ ಬರ್ತೀನಿ. ನಮಸ್ಕಾರ.